ಇನ್ನು ಜಿಲ್ಲೆಯಾದ್ಯಂತ ಸುರಿತಿರುವಂತಹ ಧಾರಾಕಾರ ಮಳೆಯ ಹಿನ್ನೆಲೆ ಬಸವಕಲ್ಯಾಣ ತಾಲೂಕಿನ ಗೌರ ಗ್ರಾಮದ ರಸ್ತೆಯ ಸೇತುವೆ ಮಳೆಯಿಂದ ಕೊಚ್ಚಿಕೊಂಡು ಹೋದ ಪರಿಣಾಮ ರಾತ್ರಿ ವೇಳೆ ವಾಹನ ಸವಾರರು ಪರದಾಟವನ್ನ ನಡೆಸಿದ್ದಾರೆ. ಇಂದು ಬೆಳಗ್ಗೆ ಶಾಸಕ ಶರಣು ಸಲ್ಗಾರ್ ಪ್ರವಾಹ ಪೀಡಿತ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆಯನ್ನ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಫೋನ್ ಕರೆ ಮೂಲಕ ಮಾತನಾಡಿ ಹಿಂದೆ ವಾಹನ ಹಾಗೂ ಜನಸಂಚಾರಕ್ಕೆ ಅನುವು ಮಾಡಿಕೊಡಬೇಕು, ಹಾಗೆ ಆದಷ್ಟು ಬೇಗ ರಸ್ತೆ ಸುಧಾರಿಸಬೇಕಂತ ಸೂಚನೆಯನ್ನ ನೀಡಿದ್ರು. ಮಾಧ್ಯಮದ ಜೊತೆಗೆ ಮಾತನಾಡಿದ ಶಾಸಕ ಶರಣು ಸಲ್ಗಾರ್ ಬಸವ ಕಲ್ಯಾಣ ಮತಕ್ಷೇತ್ರದಲ್ಲಿ ಸುರಿದ ಧಾರಾಕಾರ ಮಳೆ ರಸ್ತೆಗಳು ಹಾಳಾಗಿವೆ. ಈ ಹಿನ್ನೆಲೆ ರಾಜ್ಯ ಸರ್ಕಾರ ಬಸವ ಕಲ್ಯಾಣದಲ್ಲಿ ಮಳೆಯಿಂದ ಆಗಿರುವ ನಷ್ಟವನ್ನ ಪರಿಗಣಿಸಿ ಕೂಡಲೇ ಅನುದಾನವನ್ನ ಬಿಡುಗಡೆ ಮಾಡುವಂತೆ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಮನವಿಯನ್ನ ಮಾಡಿದ್ರು ಮತ್ತು ಕೂಡಲೇ ಅನುದಾನ ಬಿಡುಗಡೆ ಮಾಡುವಂತೆ ಅವರು ಮುತುವರ್ಜಿ ವಹಿಸಬೇಕು ಅಂತ ತಿಳಿಸಿದ್ದಾರೆ. ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಗೌರ್ ಮತ್ತು ಖಂಡಾಳ್ ಬೇಡ್ಬಾಗುಂದ ಗ್ರಾಮದ ಸುತ್ತಮುತ್ತಲಿನ ವ್ಯಾಪ್ತಿಯಲ್ಲಿ ಹಾಗೂ ಬಸವ ಕಲ್ಯಾಣ ನಗರದ ವ್ಯಾಪ್ತಿಯಲ್ಲಿ ಎಂದೂ ಕಂಡರಿಯದ ಮಳೆ ನಿನ್ನೆ ಸುಮಾರು 4 ಗಂಟೆಗಳ ಕಾಲ ಧಾರಾಕಾರವಾದ ಮಳೆಯಿಂದ ಇವತ್ತು ಬಸವ ಕಲ್ಯಾಣ ಮತ್ತು ಮಿರ್ಕಲ್ ಬಸವ ಕಲ್ಯಾಣ ಶಾಜನ್ ಅವರ ಸಂಪರ್ಕ ರಸ್ತೆಯಲ್ಲಿ ಬರ್ತಕ್ಕಂಥ ಗೌರ್ ಗ್ರಾಮದಲ್ಲಿ ಇವತ್ತು ಒಂದು ಬ್ರಿಡ್ಜ್ ಸಂಪೂರ್ಣವಾಗಿ ನಾಶವಾಗಿದೆ. ಇದು ರಾತ್ರಿ ನನಗೆ 12 ಗಂಟೆಗೆ ಈ ವಿಷಯ ಗೊತ್ತಾಯಿತು. ಹಾಗಾಗಿ ನಾನು ಬೆಳಗ್ಗೆ 7 ಗಂಟೆಗೆ ಹೋಗಿ ಅದನ್ನ ಸ್ಥಳ ಪರಿಶೀಲನೆ ಮಾಡಿದೆ. ಅದಾದ ನಂತರ ಕೂಡಲೇ JCPಗಳಿಂದ ನೀರನ್ನ ಹೋಗಲಿಕ್ಕೆ ದಾರಿ ಮಾಡಿಕೊಡೋದನ್ನ ಕೂಡ ಮಾಡಿದ್ದೆ. ಅದರ ಜೊತೆಗೆ ಈಗಾಗಲೇ ಏನು ಆ ಸಂಪೂರ್ಣವಾಗಿ